ನೀವು ಮಾಧ್ಯಮದವರೇ ನನಗೆ ಹೇಳಕತ್ತೀರ ಅಂದ್ರೆ ಸಂತೋಷ. ಇದನ್ನು ನಾ ಹೇಳಿದ್ದೆ ಅಂದರೆ ಇದು ಫೇಕು ಬೋಗಸ್ಸು ಎಲ್ಲ ತನ್ನಂತ ತಾನೇ ವರ್ಣನೆ ಮಾಡ್ಕೋತಾನ. ಇವಂದು ಏನೋ ಅಮಿತ್ ಶಾ ಕ್ಯಾರಿ ಅಂದಿಲ್ಲ. ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಯತ್ನಾಳ ಗೆಟ್ ಔಟ್ ಅಂದ್ರು ಅಂತೇಳಿ ಹೇಳ್ತಿದ್ರು. ಈಗ ನನಗೆ ಅಮಿತ್ ಶಾ ಅವರೇ ಒಬ್ಬರು ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ, ನನಗೂ ಮಾಹಿತಿ ಬಂದದು. हम बहुत बड़ा गलती किया कर्नाटक में, इनका विजेंद्र का बात सुन के यत्नाल को हम पार्टी से बाहर करने का बहुत हमारा बहुत कर्नाटक के बारे में बहुत गलती हो गया. ಇದನ್ನು ಅವರೇ ಉಚ್ಚಾರ ಮಾಡ್ಯಾರ. ಜನರಿಗೆ ಗುರ್ತಾಗ್ಲಕತ್ತದೆ. ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ, ಬಿ ಜೆ ಪಿ ಇಲ್ಲ, ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಾವು ಮದ್ದೂರಿಗೆ ಹೋದ್ಮ್ಯಾಗ ಅನ್ನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ, ಪೆಟ್ರೋಲ್ ಹಾಕ್ಸಿಲ್ಲ, ಡಾಬಾದಾಗ ಊಟ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ. 15,000 20 ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆಯನ್ನು ಚಿಂತನೆ ಮಾಡ್ಲಕತ್ತೆ. ಹೆಂಗಂದ್ರೆ ಮೊದಲು ಏನಾಗ್ತಿತ್ತು, ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು, ಒಕ್ಕಲಿಗ ಅನ್ಯಾಯ ಆಯಿತು, ಬರೀ ಇದ್ರ ಮ್ಯಾಗೇ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ. ಈಗ ಅಲ್ಲಿ ಯುವಕರಿಗೆ ಏನು ಬಂದುಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ದರೆ ಭಾರತದಲ್ಲಿ ನಾವು ಬರೀ ಅಲ್ಲಿ 4% ಅದವ್ರು ಮುಸ್ಲಿಮರು ಈ ರೀತಿ ಮಾಡ್ತಾರೆ. ನಾಳೆ ಅವರು 20-50% ಆದರೆ ನಮ್ಮ ಜೀವನನೇ ಮಾಡೋದಾಗೋದಿಲ್ಲ ಅಂಥದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವ್ರು ಮೊದಲೇ ಜಾಗೃತಿ ಮತದಾರ. ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತೊಗೋತಾರೆ ಗೊತ್ತಾಗೋದಿಲ್ಲ. ಅಂಬರೀಷ್ ಅವ್ರು ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲತಾ, ಇಂಡಿಪೆಂಡೆಂಟ್ MP ಕಳಿಸಿದವರು. ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟಿದೆ. ಅಲ್ಲಿ ಅವರೇ ಬರ್ತಾರೆ, ಬಿ ಜೆ ಪಿಯಲ್ಲಿ ಅಸ್ತಿತ್ವ ಇಲ್ಲತ್ತ. ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗೈತಿ. ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿಲ್ಲಕತ್ತ ಅನ್ನೋದು ಈಗ ಗೊತ್ತಾಗಿತ್ತು. ಅಲ್ಲಿ ಕುಮಾರಸ್ವಾಮಿ ಅವ್ರನ್ನೂ ವಿಶ್ವಾಸಕ್ಕೆ ತೊಗೋತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಏನೋ ಪಾರ್ಟಿ ಕಟ್ಟರ್ತಾ ಇದ್ದಾರೆ. ಅವ್ರನ್ನೂ ಒಂದು ರೀತಿ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ 2028ಕ್ಕೆ ಇವರೇನು ಗ್ಯಾರಂಟಿ ಹೇಳಿ ಇವರನ್ನು ಬೇಕಾದ ಲೆಗ ಹೊಡಿಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ 150 ಗಡಿ ದಾಟ್ತೈತೆ ಕರ್ನಾಟಕದಲ್ಲಿ. ಆ ರೀತಿ ಟ್ರೆಂಡ್ ಚಾಲು. ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ. ಹಿಂದುತ್ವ ಮುಗಿಸಿ ನಾವು ಸಾಬ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ, ದಲಿತರದ್ದು 25,000 ಕೋಟಿ, SC TSPದು 25,000 ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ. ದಲಿತರ ರೊಕ್ಕ ಎಲ್ಲ ತಿಲ್ಲಾಕತ್ತೀರಿ. ಮುಸ್ಲಿಮರಿಗಿದ್ರೆ ಇದ್ರಾಗ ಬಡ ಏನೋ ಕಾಲನಿಗಳ ಅಭಿವೃದ್ಧಿಗೆ 439 ಕೋಟಿ ಕೊಟ್ಟಾರೆ. ಅಂದರೆ ಇದು ಎಲ್ಲನೂ ಏನೋ 1 ಕೋಟಿ ರೂಪಾಯಿ ಆಯ್ತಾ ವಿದೇಶಕ್ಕೆ ಅವ್ನು ಕಲೀಲಕ್ಕೆ ಹೋದ್ರೆ. ಅಂದರೆ ಹಿಂದುಳಿದವ್ರು ದಲಿತರ ಮಕ್ಕಳು ಹೋದ್ರಿಲ್ಲ 1 ಕೋಟಿ. ಎಲ್ಲ ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.